ಫಾಸ್ಟ್ ಕಾಲು ಜಾಸ್ತಿ ಐತಿ. 50% ಕ್ಯೂರ್ ಆಗಿದೆ ನನಗಿಂತ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗೈಸ್. ಈಗ ಬರ್ತಿರೋ ವ್ಲಾಗ್ಸ್ ಅಲ್ಲಿ ನೋಡಿದೀರಾ ನಾವು ಅಪ್ಪನ ಹೆಲ್ತ್ ಸ್ವಲ್ಪ ಸರಿ ಇಲ್ಲ. ಲಾಸ್ಟ್ ವ್ಲಾಗ್ ಅಲ್ಲಿ ನೋಡಿದ್ರಿ ಗೈಸ್, ಏನಂದ್ರೆ ಬೇರೆ ಕಡೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ಸಿದ್ವಿ ಅಂತ. ಅಲ್ಲಿ ಒಂದೇ ಒಂದು ಇಂಜೆಕ್ಷನ್ ಹಾಕಿ ಜೊತೆಗೆ 2 ತರದ್ದು ಟ್ಯಾಬ್ಲೆಟ್ ಕೊಟ್ರು. ಅದು ಇವಾಗ ನೆನ್ನೆ ಎಲ್ಲ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಾಯ್ತು ರಾತ್ರಿ. ಸೊ ಇವತ್ತಿಗೆ ಒಂದು 10% ಇಂಪ್ರೂವ್ಮೆಂಟ್ ಕಾಣ್ತಿದೆ ಗೈಸ್. ಏನಕ್ಕಂದ್ರೆ ಅವರೇ ಈಗ ಆರಾಮಾಗಿ ಎದ್ದು, ಅಂದ್ರೆ ಕಂಪ್ಲೀಟ್ ಆಗಿ ಆರಾಮಾಗಲ್ಲ, ಬಟ್ ಎದ್ದು ಓಡಾಡ್ತಾರೆ. ಅವರೇ ಮಧ್ಯರಾತ್ರಿ 3 ಸಲ ವಾಶ್ರೂಮ್ಗೆಲ್ಲ ಹೋಗ್ಬಿಟ್ಟು ಬಂದವ್ರೆ. ಬಟ್ ಅದೇ ಹಾಸ್ಪಿಟಲ್ ಅಲ್ಲಿ ನಿಲ್ಲಕ್ಕೆ ಆಗ್ತಿರ್ಲಿಲ್ಲ ನಾವು ಅಪ್ಪಂಗೆ, ಗೊತ್ತಾ. ಅಲ್ಲಿ ಮತ್ತೆ ಹಾಸ್ಪಿಟಲ್ ಅಲ್ಲಿ ಏನ್ ಗೊತ್ತಾ ಗೈಸ್, ಒಂದು ಮಾತ್ರೆ ಆಗ್ಲಿ, ಒಂದು ಇಂಜೆಕ್ಷನ್ ಆಗ್ಲಿ ಸ್ಟ್ರೋಕಿಗೆ ಕೊಡ್ಲೇ ಇಲ್ಲ ಅವರು. ಬರೀ ಬಿ ಪಿ ಟ್ಯಾಬ್ಲೆಟ್ಸ್ ಮಾತ್ರ ಕೊಟ್ರು ಅವರು, ಬರೀ ಬಿಪಿದ್ ಮಾತ್ರ ಅಷ್ಟೇ. ಇನ್ ಬೇರೆ ಸ್ಟ್ರೋಕ್ ವಿಚಾರ ಆ ತರ ಏನು ಕೊಡ್ಲೇ ಇಲ್ಲ, ಗೊತ್ತಾ. ಆದ್ರೆ ಇಲ್ಲಿಗೆ ಹೋಗಿದ್ವಲ್ಲ, ಈ ಡಾಕ್ಟರ್ ಹತ್ರಕ್ಕೆ ನಾವು ಓದಿದಾಗ ಒಂದು ನರದೊಂದು ಮಾತ್ರೆ ಕೊಟ್ಟರು, ಇನ್ನೊಂದು ಯಾವ್ದೋ ಮಾತ್ರೆ ಕೊಟ್ಟರು. ಅದು ರಿಲೇಟೆಡ್ ಮೋಸ್ಟ್ಲಿ ಪೇನ್ ರಿಲೇಟೆಡ್ ಏನೋ. ಅದ್ರಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಗೈಸ್, ಅದೊಂದು ಸಮಾಧಾನ. ಏನಂತ ಅಲ್ವಾ ಗೈಸ್. ಗಾನವಿಗೆ ಟೆಸ್ಟ್ ಐತೆ, ಓದ್ಕೊಳ್ಳೋದ್ ಬಿಟ್ಟು ಕನ್ನಡಿ ಮುಂದೆ ಶೋ ಕೊಡ್ಕೊಂಡು ನಿಂತವಳೆ. ಬಾ ಬೇಗ, ಫ್ರೆಂಡ್ಸಿಗೆಲ್ಲ ಸುಳ್ಳು ಹೇಳಿ ಓದ್ಕೊಳ್ದಲ್ಲ. ಅಲ್ಲ, ನಾನು ಓದೋದೇ ಇಲ್ಲ. ಮತ್ತೆ ಗೈಸ್, ಆಕ್ಚುಲಿ ನಮ್ಮ ಗಾನವಿಗೆ 10 ಗಂಟೆ ಕ್ಲಾಸ್ ಇರೋದು, ಬಟ್ ಈಗ ಬೇಗನೆ ಬಂದೋಳೆ. ಯಾಕೆ ಹೇಳಿ, ಈಗ ಅಲ್ಲಿ ಅವ್ರ ಫ್ರೆಂಡ್ಸ್ ಜೊತೆ ಡ್ರಾಮಾ ಮಾಡ್ಬೇಕಲ್ಲ. ಅಲ್ಲಿ ಏನು ಓದಿಲ್ಲ, ಬೇಗ ತೆಗಿ ಅಂತ. ಜೋರಾಗಿ ಹೇಳು ಅಣ್ಣ. 3 ಇಡ್ಲಿ ಪಾರ್ಸಲ್ ಅಣ್ಣ. ಥ್ಯಾಂಕ್ ಯು ಆಂಟಿ. ಗೈಸ್, ನಾವು ಅಪ್ಪಂಗೀಗ ಇಡ್ಲಿನ ಪಾರ್ಸಲ್ ತಂದೆ ನೋಡಿಲ್ಲಂಗಂತ. ಪಾಪ ಸುಂದ್ರಿ ಮುಂದ್ರಿಗಳಿಗೆ ಬಿಸ್ಕೆಟ್ ಹಾಕೇ ಇಲ್ಲ ಗೈಸ್. 1-2-3 ದಿನ ಬಿಸಿ ಇದ್ನಲ್ಲ. ನಡಿಲ್ಲ ಆ ಕಡೆ. ಇಡ್ಲಿ ತರ ಕಲ್ಸಿದ್ದ, ಇಲ್ಲೇ ಏನಾದ್ರು ತಿಂತ ಇದ್ ನನ್ ಶೋಭ. ಇಡ್ಲಿ ತಿನ್ನಿ. ಮತ್ತೆ ಇಡ್ಲಿ ತರ ಗಾನವಿನ್ ಬಿಟ್ಟು ಇಡ್ಲಿ ತಂದೆ. ಹೌದಾ, ಸರಿ. ತಿಂಡಿ ಮಾಡಿಲ್ಲ ಮಾಡಿಲ್ಲ, ಮಾಡ್ತೀವಿ ಗೈಸ್. ಇವತ್ತು ಟಿಫನ್ ದೋಸೆ ಅಲ್ಲ, ನೆನ್ನೆನೂ ದೋಸೆ ಮಾಡಿದ್ದೆ ಅಲ್ವಾ. ದೋಸೆ ಇಟ್ಟಿತ್ತು, ಏನು ಮಾಡ್ಲಿ ಅಂತ. ಗೈಸ್, ಇವಾಗ ನಮ್ಮ ಅಪ್ಪಂಗೀಗ BP ಚೆಕ್ ಮಾಡ್ತಾ ಇದೀವಿ ಈಗ. ನೋಡಿ, ಯಾವ್ದು ನಂಬ್ತೀಯಪ್ಪ? 190 ಪಾಪ ಆವರೇಜ್ ಇಟ್ಕೊಳ್ಳಿ. 190 ನೀ ನನ್ನ ಮಗನೇ BP ರೈಸ್ ಮಾಡ್ಕೊತಾನೆ. ನೀನು ಮಗನೇ ಎಲ್ಲ ನೋಡು, ನೀನು ಹೆಂಗೆ ಹೇಳ್ತೀಯ ಅಂತ. 10 ಹೆಚ್ಚು ಕಮ್ಮಿ ಅಂತೀಯ. ಈ 188 ತೋರಿಸ್ತು, 178 ಅಂತ ಯಾಕೆ ಅನ್ಕೋಬಾರ್ದು ನಾವು? 198 ಅಂತ ಯಾಕೆ ಅನ್ಕೋಬಾರ್ದು? ಈ 2 ಸತಿ ಚೆಕ್ ಮಾಡಿದಾಗ ಜಾಸ್ತಿ ತೋರಿಸ್ತಾ ಕಮ್ಮಿ ತೋರಿಸ್ತು ಅಲ್ಲ. 200 ಮತ್ತೆ 190ಗೆ ಪಾಪ. ಅದ್ ನೀವು ಗ್ಯಾಸ್ ಎಷ್ಟನೇ ತಾರೀಕು ಆರ್ಡರ್ ಮಾಡಿದ್ದು? 18ನೇ ತಾರೀಕು ಬುಕ್ ಮಾಡಿದೆ. ಅದ್ ಮಾರ್ಚ್ 18ನೇ ತಾರೀಕು ಡೆಲಿವರಿ ಆಗಿದೆ ಅಂತ ಬಂದಿದೆ. ಆರ್ಡರ್ ಮಾಡಿದ್ದು 18ನೇ ತಾರೀಕು. ಆಕ್ಚುಲಿ ಇವಾಗ ಗ್ಯಾಸ್ ಆಫೀಸ್ ಕಡೆಗೆ ಈಗ ಹೋಗ್ತಿದ್ದೀವಿ. ಏನಕ್ಕಂದ್ರೆ ನಮ್ಮ ಅಪ್ಪ ಗ್ಯಾಸ್ ಆರ್ಡರ್ ಮಾಡಿದ್ರು, ಜೊತೆಗೆ ಮೆಸೇಜು ಬಂದಿದೆ, ಡೆಲಿವರಿ ಆಗಿದೆ 3ನೇ ತಾರೀಕು, ಏಪ್ರಿಲ್ 3ನೇ ತಾರೀಕೆ ಡೆಲಿವರಿ ಆಗಿದೆ ಅಂತ ಬೇರೆ ಮೆಸೇಜ್ ಬಂದೈತೆ. ಬಟ್ ನಮಗೆ ಇನ್ನೂ ಗ್ಯಾಸೇ ಸಿಕ್ಕಿಲ್ಲ. ಅವ್ರಿಗೆ ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಿಲ್ಲ. ನಮಗೆ ಯಾರು ಗ್ಯಾಸ್ ಕೊಡ್ತಾರೆ ಅವ್ರಿಗೆ ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಿಲ್ಲ. ಸೊ ಅದಕ್ಕೆ ಒಂದ್ಸಲ ಡೈರೆಕ್ಟ್ ಆಫೀಸ್ ಕಡೆಗೆ ಹೋಗ್ಬಿಟ್ಟು ಬರೋಣ ಅಂತ ಈಗ ಹೋಗ್ತಿದ್ದೀವಿ ಗೈಸ್. ಜೊತೆಗೆ SSM ಅಲ್ಲಿ ಟ್ಯಾಬ್ಲೆಟ್ಸ್ಗಳೆಲ್ಲ ತಗೊಂಡಿದ್ವಲ್ಲ, ಅದು ಸ್ವಲ್ಪ ಉಳಿದಿದೆ. ಅದು ರಿಟರ್ನ್ ಆದ್ರೂ ಕೊಡೋಣ ಅಂತ ಅದೊಂದು ಕೆಲಸ ಬೇರೆ ಐತಿ. ಈಗ ಇದ್ರದ್ದು ಬಿಲ್ ಎಲ್ಲ ಐತೆ ಇದ್ರ ಒಳಗಡೆನಾ. ಓಹೋ ಜನ ಸಾಗರ. ಇವ್ರೇನು ಸೇಮ್ ಕೇಸ್ಗಳ ನೋಡಿಲ್ಲ. ಫೋನ್ ಮಾಡಿರಿ, ರಿಂಗ್ ಆಯಿತು. ಆಫೀಸ್ ನಂಬರ್ಗೆ ಇದಾಯ್ತಿಲ್ಲ, ಬೇರೆ ನಂಬರ್ ಕೇಳ್ತೈತಿ. ಒಂಚೂರು ರೆಡಿ ಮಾಡ್ಕೊಡಿ ಸಿಗ್ತಾ. ಅದೆಲ್ಲಿ ಮಾಡೋದು ಇಲ್ಲೇ ಬುಕ್ ಮಾಡ್ಬೇಕಲ್ಲ, ಅದಕ್ಕೆ ಹೋಗಲ್ಲ. ಫೋನ್ ಹೋಯ್ತಿಲ್ಲ ನಿಮ್ದು ಹಂಗೆ ಆಗೈತಾ? ನಂಬರು ಸೇವ್ ಆಯ್ತಿಲ್ಲ, ಅದಕ್ಕೆ ನಂಬರ್ ರೆಡಿ ಮಾಡಿಸಿ ಅಂತ ಗೊತ್ತಾಯ್ತು. ತುಂಬಾ ಪ್ರಾಬ್ಲಮ್ ಆಗೈತಲ್ವಾ? ಏನಾಗೈತ? ಅಲ್ಲ, ಆರ್ಡರ್ ಕೊಟ್ಟಾಗೈತಾ?
ನಿಮ್ದೇನಾಗೈತೆ ಭಯ ಪ್ರಾಬ್ಲಮ್ಮು? ಗ್ಯಾಸ್ ಬುಕ್ ಮಾಡಿದ್ರು ಗ್ಯಾಸ್ ಬರ್ತಾ ಇಲ್ಲ. ಗ್ಯಾಸ್ ಬುಕ್ ಆಗೈತೆ ಬರ್ತಿಲ್ಲ. ಒಂದ್ಸಲ ಫೋನಲ್ಲಿ ಮೆಸೇಜ್ ನೋಡಿ ಏನಾದ್ರು ಡಿಲಿವರ್ಡ್ ಆಗಿದೆ ಅಂತ ಬಂದೈತೆ ಏನೋ ಅಂತ. ನಮ್ದು ಹಂಗೆ ಆಗೈತೆ. ನಾವು ಮಾರ್ಚ್ 18ನೇ ತಾರೀಕಿಗೆ ಬುಕ್ ಮಾಡಿದ್ವು. ಈಗ 3ನೇ ತಾರೀಕಿಗೆ ಮೆಸೇಜ್ ಬಂದೈತೆ ಗ್ಯಾಸ್ ಬಂದೈತೆ ಅಂತ. ಆದ್ರೆ ನಮ್ಗೆ ಇನ್ನೂ ಬಂದಿಲ್ಲ. ಹಾ ಏ ಸ್ವಾಮಿ ನೋಡ್ರಿ ಒಂದ್ ನಿಮಿಷ ತಡಿ. ಎಲ್ರ ಪ್ರಾಬ್ಲಮ್ಗೆ ನಿಂತಿರೋದು. ಏನಂದ್ರು? ನಾಳೆ ಕಳಿಸ್ಕೊಡ್ತೀನಿ ಹತ್ರ. ಗೈಸ್ ಸಿಲಿಂಡರ್ ಆಫೀಸ್ಗೆ ಹೋಗಿ ಬಂದಾಯ್ತು. ಇವಾಗ ಮೆಡಿಸಿನ್ನ ಈಗ ವಾಪಸ್ ಕೊಡೋಣ. ಈಗ ಮೇಡಮ್ ಇದು ಮೆಡಿಸಿನ್ಸ್ನ ವಾಪಸ್ ರಿಟರ್ನ್ ಮಾಡಬೇಕಿತ್ತು. ಮತ್ತೆ ಏನತ್ತೆ ಸಮಾಚಾರ? ಕಾಲಲ್ವಮ್ಮ ಡ್ಯೂಟಿ. ಇದು ಅತ್ತೆ ಬಂದಿತ್ತಲ್ಲ, ಏನ್ ತಂತು ಅತ್ತೆ? ಸೊಪ್ಪು ತಂದಿತ್ತ? ಹ್ಞೂ ನುಗ್ಗೆ ಸೊಪ್ಪ ಕೊಟ್ಟ ಪಪ್ಪಂಗೆ ಕೊಟ್ಟ. ಪಪ್ಪ ಅತ್ತೆ ತಂದಿದ್ದು ನುಗ್ಗೆ ಸೊಪ್ಪು ತಿಂದ್ರ? ಸ್ವಲ್ಪ ತಿಂದೆ. ಹೌದಾ? ಅವಳು ಗಾನವಿಗೂ ಸ್ವಲ್ಪ ಕೊಡಮ್ಮ. ನೀನ್ ತಿನ್ನವ. ಗೈಸ್ ನಮ್ಮ ಗಾನವಿನವ ಈಗ ಟೆಸ್ಟ್ ಮುಗಿಸ್ಕೊಂಡು ಬಂದವಳ. ಹೆಂಗಿದ್ ಟೆಸ್ಟು? ಚೆನ್ನಾಗಿತ್ತ? ಎಲ್ಲರೂ ಸ್ವಲ್ಪ ತಿನ್ನಿ, ಖಾಲಿ ಆಗುತ್ತೆ. ಮೇಯ್ನ್ ಅತ್ತೆ ತಂದಿರೋದು ನಿಮಗಂತ. ನೀವು ತಿನ್ಬೇಕು. ಅರ್ಧ ನಾನು ತಿಂದೆ. ಅರ್ಧ ಅಲ್ಲ, ನೀವು ಫುಲ್ ತಿನ್ಬೇಕು. ನೀವು ರೆಡಿ ಆಗ್ಬೇಕು ಫಸ್ಟ್. ಟೇಸ್ಟ್ ಮಾಡೋಳ ಇವತ್ತವರೆಗೂ. ಗಾನವಿ ಇವತ್ತವರೆಗೂ ಅದನ್ನ ಟೇಸ್ಟ್ ಮಾಡಿದಲ್ಲ? ಇಲ್ಲ ಇಲ್ಲ. ಟೇಸ್ಟ್ ಮಾಡಿದೆ ಎಲ್ಲಿ ಮಾಡಿದ್ಯಾ? ಇವಾಗ ಪಪ್ಪ ಹೆಂಗ್ ಅನ್ಸ್ತೈತೆ? ಪರವಾಗಿಲ್ಲ ಮಗನೇ. ಅದೇ ಸ್ವಲ್ಪ ಇನ್ನ ಸ್ಟಡಿ ಆಗ್ಬೇಕು. ಎಲ್ರು ಕಮೆಂಟಲ್ಲಿ ಫಸ್ಟು ಅಂಕಲಿಗೆ ಸ್ಮೋಕ್ ಕಡಿಮೆ ಮಾಡಕ್ ಹೇಳು. ಸ್ಮೋಕ್ ಎಲ್ಲಿ ಮಾಡ್ತಾ ಇಲ್ವಲ್ಲ? ಅದೇ ಇವಾಗ ಮಾಡ್ತಿಲ್ಲ, ಮತ್ತೆ ಹುಷಾರಾದ್ಮೇಲೆ ಮಾಡಲ್ಲ. ಮಾಡಲ್ಲ ಮಾಡಲ್ಲ ಪಕ್ಕ. ಇವಾಗ ಗಾನೇವಿ ಮೇಲೆ ಹಣೆ ಹಾಕಿ ಬಾರ್ಗನಲ್ಲಿ 2 ಕೈಯನ್ನ ಇಟ್ಬಿಟ್ಟು ಮಾಡ್ತೀನಿ. ಗೈಸ್ ನಮ್ಮಮ್ಮ ನೋಡಿ ಇಲ್ಲಿ ಈ ಕಪ್ಪಿಗೆ ಫುಲ್ ಕಾಫಿ ಪೌಡ್ರ್ ಹಾಕ್ಬಿಟ್ಟವ್ರೆ. ಇದು ಡಿಕಾಕ್ಷನ್ ಮಾಡ್ತಿದ್ಯಾ ನೀನು? ಹಂಗಾರೆ ನಂಗೂ ಸ್ವಲ್ಪ ಕಾಫಿ ಮಾಡಿಕೊಡು. ಬೇಡ ಕಣಮ್ಮ, ಕಾಫಿ ಮಾಡಮ್ಮ. ಅಯ್ಯೋ ನಂಗೆ ಹಾರ್ಲಿಕ್ಸ್ ಇಷ್ಟ ಇಲ್ಲ ಗೈಸ್, ಆದರೂ ನಮ್ಮಮ್ಮ ಮಾಡಿಕೊಡ್ತಾರಪ್ಪ. ಗೈಸ್ ನೋಡಿ ನಮ್ಮ ಅಪ್ಪಂಗೆ ಹಂಗಂತ ಇದೇ ಪೌಡ್ರು ಕೊಟ್ಟಿರೋದು. ಸೊ ಇದನ್ನ ಹಾಲಿಗೆ ಮಿಕ್ಸ್ ಮಾಡ್ಕೊಂಡು ಕುಡೀರಿ ಅಂತ ಹೇಳೋರೆ. ಇದ್ರಲ್ಲಿ ಫುಲ್ಲು 0 ಗ್ರಾಮ್ ಆಫ್ ಶುಗರು. ಗೈಸ್ ನಮ್ಮಮ್ಮ ಕಾಫಿ ಜೊತೆಗೆ ಗುಡ್ಡೆ ಬಿಸ್ಕೆಟ್ ತಿಂತವ್ರೆ. ಆದರೂ ಅಮ್ಮ ಲೈಫು ಹೆಂಗೆ ಸಡನ್ನಾಗಿ ಏನೇನು ಆಗುತ್ತೆ ಅನ್ನೋದು ಗೊತ್ತೇ ಆಗಲ್ಲ ಅಲ್ವಾ? ಅದಕ್ಕೆ ಹೇಳೋದು ಗೈಸ್, ಲೈಫು ಸಡನ್ಲಿ ಏನೇನಾಗುತ್ತೆ ಗೊತ್ತೇ ಆಗಲ್ಲ. ಸೊ ಅದಕ್ಕೆ ನೀವು ಇರೋ ಅಷ್ಟು ದಿನ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ನೆಮ್ಮದಿಯಾಗಿರಿ ಮಾತ್ರ. ಯಾವುದು ರಿಗ್ರೆಟ್ ಇಟ್ಕೊಳಕ್ಕೆ ಹೋಗಬೇಡಿ. ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಗರ್ಲ್ ಫ್ರೆಂಡ್ ಇಲ್ಲ, ನಾನು ಹುಡುಗಿ ಕೈ ಕೊಟ್ಲು ಅಂದ್ಕೊಂಡೆಲ್ಲ ರಿಗ್ರೆಟ್ ಪಡ್ಕೊಂಡು ಯಾವುದ್ಯಾವುದೋ ವಿಷಯಕ್ಕೆ ತಲೆ ಕೆಡ್ಸ್ಕೊಂಡು ಬೇಜಾರಲ್ಲಿ ಇರೋಕೆ ಹೋಗಬೇಡಿ. ಅವಳಿಲ್ಲ ಅಂದರೆ ಇನ್ನೊಬ್ಳು ಅನ್ನಂಗಿರಿ, ದುಡ್ಡಿಲ್ಲ ಅಂದರೆ ದುಡ್ಡಿಯಾಗಿ ಸುಮಾರು ದಾರಿಗಳೈತೆ, ಬರೀ ಅದರಲ್ಲೇ ಯೋಚನೆ ಮಾಡ್ಕೊಂಡು ಕೂರ್ಬೇಡಿ ಅಲ್ವೇನಮ್ಮ? ಲೈಫ್ ಈಸ್ ಬ್ಯೂಟಿಫುಲ್ ಗೈಸ್. ನಾವು ಅಂದ್ಕೊಳ್ಳೋದ್ರ ಮೇಲೆ ಅಷ್ಟೇ ಎಲ್ಲ. ಗೈಸ್ ಆ್ಯಕ್ಚುಲಿ ಈ ಸಂಡೇ ಹೇರ್ ಕಟ್ಟು ಜೊತೆಗೆ ಸ್ವಲ್ಪ ಗಡ್ಡೆ ಎಲ್ಲ ಟ್ರಿಮ್ ಮಾಡ್ಸೋಣ ಅಂತ ಇದ್ದೆ. ಬಟ್ ಎಲ್ಲಿ ಈ ಸಂಡೇ ಫುಲ್ ಇಡೀ ಸಂಡೇನೇ ಫುಲ್ ಹಾಸ್ಪಿಟಲಲ್ಲೇ ಆಯ್ತಲ್ಲ, ಅದು ಟೈಮೇ ಸಿಗಲಿಲ್ಲ. ನೋಡೋಣ, ಆದರೆ ಫ್ರೈಡೇ ಹಂಗೆ ಹೋಗಿ ಸ್ವಲ್ಪ ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಸ್ಮಾರ್ಟ್ ಆಗೋಣ. ಇವಾಗಲೂ ಸ್ಮಾರ್ಟೇ, ಬಟ್ ಆ ರೇಂಜಿಗೇನು ಸ್ಮಾರ್ಟ್ ಏನಿಲ್ಲ. ಏನಂತೀಯ? ಇಲ್ಲ, ಚೆನ್ನಾಗಿದ್ದೀನ. ಅದಕ್ಕೆ ಒಂದು 2 ಜನ ಪ್ರಪೋಸ್ ಮಾಡಿದ್ರು, ಏನೇ ಬೇಡ ಅಂತ. ಗೈಸ್ ನಾವಮ್ಮ ಬರೀ 2 ದಿನ ಬ್ಯುಸಿ ಇದ್ದಿದ್ದಕ್ಕೆ ನೋಡಿ ಇಲ್ಲಿ 3 ಟಬ್ಬು ಬಟ್ಟೆ ಹಂಗೆ ಇದ್ವು ಆಯಿತಾ. ಫುಲ್ಲು ಮರ್ಚೆ ಇರಲಿಲ್ಲ. ಇವಾಗ ಕೂತ್ಕೊಂಡು 4 ಇಲ್ಲಿ 4 ಕರೆಕ್ಟು 4 ಟಬ್ಬು ಮರ್ಚೆ ಇರಲಿಲ್ಲ. ಇವಾಗ ಕೂತ್ಕೊಂಡು ಮರಸ್ತವ್ರೆ. ಗೈಸ್ ಆ್ಯಕ್ಚುಲಿ ನಮ್ಮ ಕಾನವಿಗೆ ಅವಳ ಬರ್ತ್ಡೇ ದಿನ ನಾನೇ ಗಿಟಾರ್ ಗಿಫ್ಟ್ ಕೊಡೋಣ ಅಂತ ಇದ್ದೆ. ಬಟ್ ಇವಳಾಗೆ ತಗೊಂಡ್ಬಿಟ್ಲು ಗಿಟಾರ್ನ. ಏನು ಬೇಕು ಅದು ನೀನು ಕೇಳಿಸ್ಕೊಬಾರ್ದು, ಅದು ಗಿಫ್ಟ್ ಅನ್ನಲ್ಲ ಅದು.
ಓಕೆ ಗೈಸ್ ವ್ಲಾಗು ಎಂಡ್ ಮಾಡೋಣ ಗೈಸ್. ಇಲ್ಲಿವರೆಗೆ ವ್ಲಾಗ್ ನೋಡಿದ್ರೆ ಲೈಕ್ ಬಿಡಿ, ಚಾನಲ್ಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಆ್ಯಕ್ಚುಲಿ ಈಗ ಜಾಸ್ತಿ ನಮ್ಮ ಅಪ್ಪನೀಗ ವ್ಲಾಗಲ್ಲಿ ತೋರಿಸ್ತಿಲ್ಲ, ಏನಕ್ಕಂದರೆ ಅವರು ಸ್ವಲ್ಪ ರೆಸ್ಟಲ್ಲಿದ್ದಾರೆ, ಜಾಸ್ತಿ ಮಾತಾಡೋಂಗಿಲ್ವಲ್ಲ, ಸೊ ಅದಕ್ಕೆ. ಜೊತೆಗೆ ತುಂಬ ಜನ ಕಮೆಂಟ್ಸ್ಗಳೊಬ್ಬರು ಅಲ್ಲಿ ಕರ್ಕೊಂಡೋಗಿ, ಬೆಂಗಳೂರಿಗೆ ಕರ್ಕೊಂಡೋಗಿ, ಮಣಿಪಾಲಿಗೆ ಕರ್ಕೊಂಡೋಗಿ, ಆಮೇಲೆ ಆಂಧ್ರ ಸೈಡ್ ಕರ್ಕೊಂಡೋಗಿ ಅಂತೆಲ್ಲ ಸುಮಾರು ಜನ ಕಮೆಂಟ್ ಆಗ್ತಿದ್ದೀರಾ ಗೈಸ್. ಆ್ಯಕ್ಚುಲಿ ಇಲ್ಲೂ ಈಗ ನಾವು ಟ್ರೀಟ್ಮೆಂಟ್ ಕೊಡಿಸ್ತಿದ್ದೀವಲ್ಲ, ಇಲ್ಲೂ ಆ್ಯಕ್ಚುಲಿ ಒಳ್ಳೆ ರೆಸ್ಪಾನ್ಸ್ ಇದೆ. ಸ್ವಲ್ಪ ಜನ ಹೇಳಿದ್ದಾರೆ ಇಲ್ಲೂ ಬೇಗ ಹುಷಾರು ಆಗ್ತಾರೆ ಅಂತಲೂ ಹೇಳಿದ್ದಾರೆ. ಜೊತೆಗೆ ಪೇಷಂಟ್ ಕಡೆಯವರು ಏನಂತ ಹೇಳಿದ್ದಾರೆ ಅಂದರೆ, ನಾವು ತಮಿಳ್ನಾಡು ಆಂಧ್ರ ಸೈಡೆಲ್ಲ ಹೋಗಿದ್ದೀವಿ, ಬಟ್ ಕ್ಯೂರ್ ಆಗಿಲ್ಲ, ಇವ್ರ ಹತ್ರಕ್ಕೆ ಬಂದಾದಮೇಲೆ ಸ್ವಲ್ಪ ಬೇಗ ಕ್ಯೂರ್ ಆಗ್ತಿದೆ ಅಂತ ಬೇರೆ ಎಲ್ಲ ಹೇಳಿದರು. ಸೊ ಅದೊಂದು ಧೈರ್ಯ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.